ANM ನ್ಯೂಸ್ಗೆ ಸ್ವಾಗತ. ನಿಮ್ಮ ಕನಸಿನ ಮನೆಯ ನಿರ್ಮಾಣಕ್ಕೆ ಬೇಕಾದ ಅತ್ಯುತ್ತಮ ಗುಣಮಟ್ಟದ ಸಾಮಗ್ರಿಗಳು ಈಗ ಒಂದೇ ಸೂರಿನಡಿ ಲಭ್ಯ. ಚಿಂತಾಮಣಿಯ ವಿಜಯಲಕ್ಷ್ಮಿ ಸ್ಟೀಲ್ಸ್ ನಿಮ್ಮ ಮನೆ ಕಟ್ಟುವ ನಂಬಿಕಸ್ಥ ಪಾಲುದಾರ. ನಮ್ಮಲ್ಲಿ ಲಭ್ಯ ಅಲ್ಟ್ರಾಟೆಕ್ ಸಿಮೆಂಟ್, ಇಂಡಸ್ 555D TMT ಕಾಮಧೇನು ಮತ್ತು JSW TMT ಕಬ್ಬಿಣ, ಉತ್ತಮ ಗುಣಮಟ್ಟದ ರೂಫಿಂಗ್ ಶೀಟ್ಸ್ ಮತ್ತು ಸೆಕ್ಷನ್ ಐಟಮ್ಗಳು, ಆಸ್ಟ್ರಾಲ್ ಮತ್ತು ಆಶೀರ್ವಾದ್ ಪೈಪ್ಗಳು, ಏಷ್ಯನ್ ಪೇಂಟ್ಸ್ ಮತ್ತು ಬಿರ್ಲಾ ಓಪಸ್ ಪೇಂಟ್ಸ್, ಸೆಂಚುರಿ ಮತ್ತು ಗ್ರೀನ್ ಲ್ಯಾಂಪ್ ಪ್ಲೇವುಡ್ಸ್. ಇದಲ್ಲದೆ ಫೆವಿಕಾಲ್, ಹಾರ್ಡ್ವೇರ್, ಫಿಟ್ಟಿಂಗ್ಸ್, ಎಲೆಕ್ಟ್ರಿಕಲ್ ಐಟಮ್ಗಳು ಹಾಗೂ ಮನೆ ನಿರ್ಮಾಣಕ್ಕೆ ಬೇಕಾದ ಇನ್ನಿತರ ಸಾಮಗ್ರಿಗಳು ಅತ್ಯುತ್ತಮ ದರದಲ್ಲಿ ಲಭ್ಯ. ಉತ್ತಮ ಗುಣಮಟ್ಟ, ನಂಬಿಕಸ್ಥ ಸೇವೆ ಮತ್ತು ಸಮಂಜಸ ಬೆಲೆ ಇವೆಲ್ಲ ಒಂದೇ ಕಡೆ. ಹಿಂದೆ ಭೇಟಿ ಕೊಡಿ. ವಿಜಯಲಕ್ಷ್ಮಿ ಸ್ಟೀಲ್ಸ್, KSRTC ಬಸ್ ಡಿಪೋ ಎದುರು, ಬೆಂಗಳೂರು ರಸ್ತೆ, ಚಿಂತಾಮಣಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆ 9845920725 ಅಥವಾ 9686666132ಗೆ ಸಂಪರ್ಕಿಸುವುದು. ತಾಲೂಕಿನ ಒಕ್ಕಲಿಗರ ಕ್ಷೇಮಾಭಿವೃದ್ಧಿ ಸಂಘದ ಎಲ್ಲ ಗೌರವಾನ್ವಿತ ಸದಸ್ಯರೇ, ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಬಹಳ ವಿಜೃಂಭಣೆಯಿಂದ ಇವತ್ತು ಹಬ್ಬದ ವಾತಾವರಣ ಇವತ್ತು ಚಿಂತಾಮಣಿಯಲ್ಲಿ ಸೃಷ್ಟಿಯಾಗಿರ್ತಕ್ಕಂಥದ್ದು. ಇವತ್ತು ಕೆಂಪೇಗೌಡರನ್ನ ಕೇವಲ ಒಂದು ಜಾತಿ ವರ್ಗಕ್ಕೆ ಸೀಮಿತವಾಗಿ ಇರಿಸದೆ ನಾವೆಲ್ಲರೂ ಇವತ್ತು ಇದರಲ್ಲಿ ಭಾಗಿಯಾಗ್ತೀವಿ ಅಂತ ಹೇಳಿ ಇವತ್ತು ಚಿಂತಾಮಣಿ ಸಮಸ್ತ ನಾಗರಿಕ ಬಂಧುಗಳು ಎಲ್ಲರೂ ಇವತ್ತು ಪಕ್ಷಾತೀತವಾಗಿ, ಪಕ್ಷರಹಿತವಾಗಿ ಇವತ್ತು ಈ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದ್ದೀರ. ನಾನು ಮತ್ತೊಮ್ಮೆ ತಮಗೆಲ್ಲರಿಗೂ ನನ್ನ ಹೃದಯಪೂರ್ವಕವಾದಂಥ ಅಭಿನಂದನೆಗಳು ಮತ್ತು ಧನ್ಯವಾದಗಳನ್ನ ತಿಳಿಸಲಿಕ್ಕೆ ಬಯಸ್ತೇನೆ. ಇವತ್ತು ಯಾವುದೇ ಒಂದು ಸಮಾಜದ ಚಿಂತಕರು, ಸಾಧಕರನ್ನ ನೆನೆಸ್ಕೊಳ್ತಕ್ಕಂಥ ಅವರ ಜಯಂತ್ಯೋತ್ಸವ ಅಥವಾ ಇತರೆ ಕಾರ್ಯಕ್ರಮಗಳು ಆಲೋಚನೆ ಮಾಡಿದಾಗ ಸಮಾಜದ ಪ್ರತಿಯೊಬ್ಬರು, ಎಲ್ಲ ಜಾತಿ ವರ್ಗದವರು ಯಾವುದೇ ಭೇದ ಭಾವ ಇಲ್ಲದೆ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥದ್ದು ಮತ್ತು ಆ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಯಾಕಂದ್ರೆ ಇವತ್ತು ಸರ್ಕಾರ ಇವೆಲ್ಲ ಕಾರ್ಯಕ್ರಮಗಳನ್ನ ಆಯೋಜಿಸಿರ್ತಕ್ಕಂಥದ್ದು ನಮ್ಮ ಮುಂದಿನ ಪೀಳಿಗೆಗೆ ಈ ಒಂದು ಸಾಧಕರು, ದಾರ್ಶನಿಕರು ಇವರೆಲ್ಲರ ಪರಿಚಯ, ಅವರ ಕೊಡುಗೆ, ಅವರ ಸಾಧನೆಯನ್ನ ಅವರ ಮುಂದೆ ತಿಳಿದಿರ್ತಕ್ಕಂಥದ್ದು, ಅವರು ಅದನ್ನು ಅನುಕರಣೆ ಮಾಡ್ತಕ್ಕಂಥದ್ದಕ್ಕೆ ಅನುಕೂಲ ಆಗಲಿ ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಈ ಕಾರ್ಯಕ್ರಮಗಳನ್ನ ಇವತ್ತು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ಆಧ್ವರ್ಯದಲ್ಲಿ ಮಾಡ್ತಕ್ಕಂಥದ್ದು. ಇದು ಯಾವುದೇ ಒಂದು ಜಾತಿಗೆ ಸೀಮಿತವಾಗಿ ಈ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಕ್ಕಂಥದ್ದಲ್ಲ. ಇವತ್ತು ನಮ್ಮಲ್ಲಿರ್ತಕ್ಕಂಥ ಭಾಷಾ, ಜಾತಿ, ವ್ಯವಸ್ಥೆ ಇವೆಲ್ಲದರ ನಡುವೆ ಒಂದು ವೈವಿಧ್ಯವಾಗಿರ್ತಕ್ಕಂಥ ಒಂದು ಸಮಾಜದಲ್ಲಿ ನಾವೆಲ್ಲರೂ ಒಟ್ಟಾಗಿ ಭವ್ಯ ಭಾರತವನ್ನ ನಿರ್ಮಾಣ ಮಾಡ್ತಕ್ಕಂಥದ್ದಕ್ಕೆ ನಾವೆಲ್ಲರೂ ಒಟ್ಟಾಗಿ ಇರಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಈಗೆಲ್ಲ ಕಾರ್ಯಕ್ರಮಗಳನ್ನ ಸರ್ಕಾರಗಳು ಆಯೋಜನೆ ಮಾಡ್ತಕ್ಕಂಥ ಉದ್ದೇಶ. ಆ ಕಾರಣಕ್ಕಾಗಿ ನಾನು ಹೇಳ್ತಕ್ಕಂಥದ್ದು ಇಷ್ಟೇ, ಇವತ್ತು ಯಾವುದೇ ಒಂದು ಕಾರ್ಯಕ್ರಮ ಆದಾಗ ಇದು ನಮಗೆ ಸಂಬಂಧ ಇಲ್ಲ, ಅದು ಅವ್ರಿಗೆ ಮಾತ್ರ ಸೀಮಿತ ಅಂತಕ್ಕಂಥ ಉದ್ದೇಶ ಅಲ್ಲ. ಇವತ್ತು ಆ ರೀತಿ ಸಮಾಜವನ್ನ ಬೇರ್ಪಡಿಸ್ತಕ್ಕಂಥ ಉದ್ದೇಶ ಯಾರಿಗೂ ಇಲ್ಲ. ಸಮಾಜವನ್ನ ಇವತ್ತು ಸಾಧಕರ ರೂಪದಲ್ಲಿ ಪಾಶ್ಚಾತ್ಯ ಸಂಸ್ಕೃತಿ, ಪಾಶ್ಚಾತ್ಯ ಏನು ಒಂದು ಆ ಒಂದು ಪ್ರಭಾವಕ್ಕೆ ನಾವೆಲ್ಲ ಒಳಗಾಗಿದ್ದೀವಿ. ಅದರಿಂದ ನಮ್ಮ ಮಕ್ಕಳು ಇವತ್ತು ಪ್ರಭಾವಿತರು ಆಗಬಾರ್ದು ಅಂತಕ್ಕಂಥ ದೃಷ್ಟಿಯಲ್ಲಿ ಈ ರೀತಿ ಸಾಧಕರ ಜಯಂತಿಗಳನ್ನ ಆಚರಣೆ ಮಾಡುವಂತ ಒಂದು ಕೆಲಸವನ್ನ ಇವತ್ತು ಎಲ್ಲ ಮಾಡ್ತಾ ಇದ್ದೀವಿ. ಅದರಿಂದ ಇವತ್ತು ಬಹಳ ಸಂತೋಷ. ಇವತ್ತು ಎಲ್ಲರೂ, ಯಾಕಂದ್ರೆ ನಾನು ನೋಡ್ತಾ ಇದ್ದೀನಿ ಸಭಿಕರಲ್ಲಿ ಇಂಥವ್ರು ಇಲ್ಲ ಅಂತಕ್ಕಂಥದ್ದಿಲ್ಲ, ಎಲ್ಲ ವರ್ಗದ ಜನ ಇವತ್ತು ಬಹಳ ಸಂತೋಷದಿಂದ, ಬಹಳ ಖುಷಿಯಿಂದ ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಕೆಂಪೇಗೌಡರು ಬಹುಶಃ ಆ ಕಾಲದಲ್ಲೇ ಅವರಲ್ಲಿದ್ದಂತ ದೂರದೃಷ್ಟಿ, ಒಂದು ಸಮಾಜ ಯಾವ ರೀತಿ ಇರಬೇಕು, ಒಂದು ಸಮಾಜ ಸುಶಿಕ್ಷಿತವಾಗಿ ಇರಬೇಕು, ಆರೋಗ್ಯಕರವಾಗಿ ಇರಬೇಕು ಅಂತಕ್ಕಂಥದ್ದಕ್ಕೆ ಎಲ್ಲ ವರ್ಗದ ಜನರ ಅವರ ಕುಲ ಕಸುಬು ಅಥವಾ ಅವರ ಕಸುಬಿಗೆ ಅನುಗುಣವಾಗಿ ಅವರಿಗೆ ಪ್ರತ್ಯೇಕವಾದಂತಹ ವ್ಯವಸ್ಥೆ ಮಾಡಿ ಅವರೆಲ್ಲರೂ ಇದ್ರೆ ಮಾತ್ರ ಈ ಸಮಾಜ ಅಂತಕ್ಕಂಥದ್ದನ್ನ
ಮನಗಂಡಿರ್ತಕ್ಕಂಥ ಒಬ್ಬ ದಾರ್ಶನಿಕ, ಒಬ್ಬ ಕೆಂಪೇಗೌಡ. ಅವರ ಒಂದು ಸಮಾಜ ಯಾವ ರೀತಿ ಕಟ್ಟಬೇಕು ಅಂತಕ್ಕಂಥ ಒಂದು ಕನಸನ್ನ ಕಂಡಿದ್ರು ಅಂತಕ್ಕಂಥದ್ದು ಇವತ್ತು ನಾವೆಲ್ಲರೂ ಕೇಳಿದೀವಿ. ಇವತ್ತು ನಾವು ಅದ್ರ ಬಗ್ಗೆ ಗುಣಗಾನ ಮಾಡ್ತಾ ಇದ್ದೀವಿ. ಆದ್ರೆ ಇವತ್ತು ಸಮಾಜ ಕಟ್ತಕ್ಕಂಥದ್ದು ಇಲ್ಲಿಗೆ ನಿಂತಿಲ್ಲ. ನಿರಂತರವಾಗಿ ಇವತ್ತು ಸಮಾಜವನ್ನ ಹೊಡಿತಕ್ಕಂಥ ಶಕ್ತಿಗಳು ಇವತ್ತು ಬಹಳಷ್ಟಿದ್ರು ಸಹ ಇವತ್ತು ಸಮಾಜ ಇವತ್ತು ಬಹಳಷ್ಟು ಪರಿವರ್ತನೆ, ಬಹಳಷ್ಟು ನಾಗರಿಕತೆ, ಇವೆಲ್ಲದರ ನಡುವೆ ನಾವು ಒಂದು ಸುಂದರವಾದಂತಹ ಸಮಾಜವನ್ನ ಕಟ್ತಕ್ಕಂಥ ಜವಾಬ್ದಾರಿ ನಾವು ನೀವು ಎಲ್ಲರೂ ಮಾಡಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಅದರಿಂದ ಇವೆಲ್ಲರ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಒಂದು ಸಂವಿಧಾನದಡಿಯಲ್ಲಿ ಇವತ್ತು ನಾವು ಕೆಂಪೇಗೌಡರು ಹಾಕೊಟ್ಟಿರ್ತಕ್ಕಂಥ ದಾರಿ, ಆ ದಾರಿಯನ್ನ ಅನುಕರಣೆ ಮಾಡಿಕೊಂಡು ನಾವು ಇವತ್ತು ಈ ಕಾಲಕ್ಕೆ ಏನು ಸಮಾಜ ನಿರ್ಮಾಣ ಆಗಬೇಕು, ಯಾವ ರೀತಿ ನಮ್ಮ ಮಕ್ಕಳ ಭವಿಷ್ಯತ್ತು ಉಜ್ವಲ ಆಗಬೇಕು, ಅವ್ರು ಯಾವ ರೀತಿ ತಮ್ಮ ಸ್ವಂತ ಕಾಲಿನ ಮೇಲೆ ನಿಲ್ತಕ್ಕಂಥದಕ್ಕೆ ನಾವು ಏನು ಕೊಡುಗೆಗಳನ್ನು ಕೊಡಬೇಕು, ಇವತ್ತು ನಮ್ಮ ಸಮಾಜದಲ್ಲಿ ಆರ್ಥಿಕ ಶೈಕ್ಷಣಿಕವಾಗಿ ಅವರನ್ನ ಯಾವ ರೀತಿ ನಾವು ಬಲಗೊಳಿಸಬೇಕು ಅಂತಕ್ಕಂಥದ್ದು ಇವತ್ತು ನಾವೆಲ್ಲರೂ ಕೆಂಪೇಗೌಡರಿಂದ ಕಲಿತಕ್ಕಂಥದ್ದು ಬಹಳಷ್ಟು. ಅದರಿಂದ ಇವತ್ತು ನಾನು ಹೆಚ್ಚಾಗಿ ತಮ್ಮ ಸಮಯ ತೆಗೆದುಕೊಳ್ಳೋದಿಲ್ಲ. ಸುಮಾರು 130ಕ್ಕಿಂತ ಹೆಚ್ಚು ಜನ ಪ್ರತಿಭಾನ್ವಿತ ವಿದ್ಯಾರ್ಥಿನಿಯರಿಗೆ ಅವರಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಇದೆ. ನಾನು ಕೇವಲ ಒಂದೆರಡು ವಿಚಾರಗಳನ್ನು ಮಾತ್ರ ಹೇಳ್ತೇನೆ. ಈಗ ಕೋನಪ್ಪ ರೆಡ್ಡಿ ಅವರು ವಿಚಾರಗಳು ಹೇಳಿದ್ರು. ಈಗ ಯಾರ್ಯಾರಿಗೆ ನಾವು ಯಾವಾಗ ಅವಕಾಶ ಬರ್ತದೆ ಅವತ್ತು ನಾವೆಲ್ಲ ಇವತ್ತು ಸಮಾಜದಲ್ಲಿ ಎಲ್ಲರಿಗೂ ನಾವು ಏನು ದಾರಿಯನ್ನ ತೋರಿಸಲಿಕ್ಕೆ ಸಾಧ್ಯ ಆಗುತ್ತೆ ಆ ರೀತಿಯಾಗಿ ದಾರಿ ತೋರಿಸ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡಬೇಕಾಗುತ್ತೆ. ಈಗ ಅವರು ಕೇಳಿದರೆ ನಮಗೆ ಜಾಗ ಕೊಡಿ ಅಂತ ಹೇಳಿ ಅದರ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಜಾಗ ಕೊಡುವಂಥದ್ದಕ್ಕೂ ನಾವು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ವಿದ್ಯಾರ್ಥಿ ನಿಲಯ ರಾಜ್ಯ ಒಕ್ಕಲಿಗರ ಸಂಘದಿಂದ ವಿದ್ಯಾರ್ಥಿನಿಯರಿಗೆ ಕಟ್ಕೊಡ್ತೀವಿ ಅಂತ ಮಾತು ಹೇಳಿದ್ದಾರೆ. ಅದಕ್ಕೂ ಕೂಡ ನಾವು ಅವರಿಗೆ ಸೂಕ್ತ ಸ್ಥಳವನ್ನು ಕೊಡುವಂತ ಒಂದು ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಈಗ ಅದು ಬಿಟ್ಟು ತಮಗೆ ಗೊತ್ತಿದೆ, ಇವತ್ತು ಸುಮಾರು 22-23 ಸಮಾಜಗಳಿಗೆ ನಾವು ಒಂದೇ ಕಡೆ ಇವತ್ತು ಅವರಿಗೆ ಜಾಗ ಶೈಕ್ಷಣಿಕ ಮತ್ತು ಶೈಕ್ಷಣಿಕ ಅಧ್ಯಯನ ಕೇಂದ್ರಗಳನ್ನ ಪ್ರಾರಂಭ ಮಾಡೋದಕ್ಕೆ ಸರ್ಕಾರದ ವಿವಿಧ ಇಲಾಖೆಗಳ ಹೆಸರಿಗೆ ಇವತ್ತು ಹಲವಾರು ಜಾತಿಗಳ ಒಂದು ಹೆಸರಿನಲ್ಲೇ ಇವತ್ತು ನಾವು ಅದನ್ನ ನಿಗದಿ ಮಾಡಿದ್ದೇವೆ. ಇವತ್ತು ಇದಕ್ಕೂ ಅಷ್ಟೇ ನಾವು ಕೆಂಪೇಗೌಡರ ಹೆಸರಿನಲ್ಲೇ ಇವತ್ತು ನಾವು ಒಕ್ಕಲಿಗ ಸಮುದಾಯಕ್ಕೂ ಕೂಡ 1 ಎಕರೆ ಜಾಗವನ್ನು ನಾವು ನಿಗದಿ ಮಾಡಿದ್ದೇವೆ. ಆದೇಶ ಕೂಡ ಆಗಿದೆ. ಇದರ ಜೊತೆಯಲ್ಲಿ ಇವತ್ತು ಇತರೆ ಜಾತಿಗಳು ಯಾವ್ಯಾವ ಜಾತಿಗಳ ಜನಸಂಖ್ಯೆ ಆಧಾರಿತವಾಗಿ ಇವತ್ತು ಪರಿಶಿಷ್ಟ ಜಾತಿಯ ಇವತ್ತು ಬಾಬು ಜಗಜೀವನ್ ರಾಮ್ ಅವರ ಒಂದು ಅಧ್ಯಯನ ಕೇಂದ್ರ ಮಾಡುವಂಥದ್ದಕ್ಕೂ 1 ಎಕರೆ ಕೊಟ್ಟಿದ್ದೀವಿ. ಅಲ್ಪಸಂಖ್ಯಾತರಿಗೆ ಅವರ ಜನಸಂಖ್ಯೆ ಅನುಗುಣವಾಗಿ ಅವರಿಗೆ 1 ಎಕರೆ ಕೊಟ್ಟಿದ್ದೀವಿ. ಇವತ್ತು ಬ್ರಾಹ್ಮಣ ಸಮಾಜಕ್ಕೆ ಅವರಿಗೆ 20 ಗುಂಟೆ ಜಾಗ ಕೊಡುವಂತ ಕೆಲಸ ಮಾಡ್ತಾ ಇದ್ದೀವಿ, ಕೊಟ್ಟಿದ್ದೀವಿ. ಈಗಾಗಲೇ ಆದೇಶ ಆಗಿದೆ. ಇವತ್ತು ವೈಶ್ಯ ಸಮುದಾಯಕ್ಕೆ 30 ಗುಂಟೆ, ಹಿಂದುಳಿದ ವರ್ಗಗಳ ವಿವಿಧ ಸಮುದಾಯಗಳಿಗೆಲ್ಲರಿಗೂ ಇವತ್ತು 10 ಗುಂಟೆಯಿಂದ ಹಿಡಿದು 5 ಗುಂಟೆ, 10 ಗುಂಟೆ, 20 ಗುಂಟೆ, 30 ಗುಂಟೆ ಇವತ್ತು ಬಲಿಜ ಸಮಾಜಕ್ಕೂ ಕೊಟ್ಟಿದ್ದೀವಿ. ಈ ರೀತಿ ಇಂಥ ಸಮಾಜಕ್ಕೆ ನಾವು ಕೊಟ್ಟಿಲ್ಲ ಅಂತಕ್ಕಂಥದ್ದೆಲ್ಲ ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ಸಮುದಾಯಗಳಿಗೆ ಸ್ಥಳವನ್ನ ನಿಗದಿ ಮಾಡಿ ಆದೇಶಗಳನ್ನ ಮಾಡಿದ್ದೀವಿ. ಇನ್ನು ಕೆಲವು ಸಣ್ಣ ಸಣ್ಣ ಸಮುದಾಯಗಳನ್ನ ಬಿಟ್ಟೋಗಿದೆ, ಅದಕ್ಕೂ ಕೂಡ ನಾವು ಮುಂದಿನ ದಿನಗಳಲ್ಲಿ ಅದಕ್ಕೂ ಕೂಡ ಕೊಡುವಂತ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಮತ್ತು ಎಲ್ಲಾ ಸಮುದಾಯಗಳವರು ಅಲ್ಲಿ ಕಾರ್ಯಕ್ರಮ ಮಾಡುವಂತದಕ್ಕೆ 3 ಎಕರೆ ಅಲ್ಲಿ ಎಲ್ಲರೂ ಅಲ್ಲಿ ಉಪಯೋಗಿಸುವಂತದಕ್ಕೆ ಅದಕ್ಕೂ ಕೂಡ ನಾವು ಅಲ್ಲಿ ಜಾಗ ನಿಗದಿ ಮಾಡುವಂತ ಕೆಲಸ ಮಾಡಿದ್ದೀವಿ. ಯಾಕಂದ್ರೆ ಸಮಾರಂಭದಲ್ಲಿ ಪ್ರತಿಯೊಬ್ಬರು ಸಮುದಾಯ ಭವನ ಅಂತಕ್ಕಂಥ ಒಂದು ಮಾತು ಈಗ ಬಹಳ ಹಿಂದಿನ ಮಾತು. ಆದ್ರೆ ಈಗ ನಾವು ಸಮುದಾಯಗಳಲ್ಲಿ ನಮ್ಮ ಮಕ್ಕಳು ಭವಿಷ್ಯತ್ತು ರೂಪುಗೊಳ್ಳಬೇಕಾದ್ರೆ, ಮಕ್ಕಳ ಭವಿಷ್ಯತ್ತು ಉಜ್ವಲವಾಗಬೇಕಾದ್ರೆ ನಾವು ಅವರಿಗೆ ಶೈಕ್ಷಣಿಕವಾಗಿ ಅವರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸ ಆಗಬೇಕು. ಅವರಿಗೆ ಅಧ್ಯಯನ ಕೇಂದ್ರಗಳನ್ನ ಮಾಡಬೇಕು, ಕೌಶಲ್ಯಾಭಿವೃದ್ಧಿಗೆ ಏನು ಒತ್ತು ಕೊಡಬೇಕು ಆ ಒಂದು ಪ್ರಯತ್ನ ಮಾಡ್ತಕ್ಕಂಥದ್ದು ಆಗಬೇಕು. ಅದಕ್ಕೆ ಹೆಚ್ಚು ಒತ್ತು ಕೊಡುವಂಥದ್ದು ಆಗಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಅದಕ್ಕೆ ಉದ್ದೇಶಪೂರ್ವಕವಾಗಿ ನಾವು ಅಲ್ಲೆಲ್ಲೂ ಸಮುದಾಯ ಭವನ ಅಂತಕ್ಕಂಥ ಹೆಸರನ್ನು ಪ್ರಸ್ತಾಪ ಮಾಡಿಲ್ಲ. ನಾವು ಸರ್ಕಾರದಿಂದ ಯಾವ್ಯಾವ ಸಮುದಾಯಕ್ಕೆ ಏನೇನು ಹಣ ಬರ್ತದೆ ಅದರ ಜೊತೆಗೆ ಸಮುದಾಯದವರು ಕೂಡ ತಮ್ಮ ವಂತಿಕೆಯನ್ನು ಹಾಕೊಂಡು
ಒಂದು ಒಳ್ಳೆಯ ರೀತಿಯಲ್ಲಿ ಮಕ್ಕಳ ಭವಿಷ್ಯತ್ತು ರೂಪಿಸ್ತಕ್ಕಂಥದಕ್ಕೆ ಒಂದು ಪ್ರಯತ್ನ ಆಗಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಆದ್ರಿಂದ ಇವತ್ತು ಇವೆಲ್ಲ ಮಾಡ್ತಾ ಇದ್ದೀವಿ. ನಾನು ನೆನಪು ಬರ್ತಾ ಇದ್ದೆ, ಕಳೆದ ವರ್ಷದ ವೇದಿಕೆಯಲ್ಲಿ ಹೇಳಿದ್ದೆ, ಮುಂದಿನ ವರ್ಷ ನಾವು ಭವ್ಯವಾದಂಥ ಅಂಬೇಡ್ಕರ್ ಭವನಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡ್ತೀವಿ ಅಂತಕ್ಕಂಥ ಮಾತು ಹೇಳಿದ್ವಿ. ಆದರೆ ಕೆಲವು ಬದಲಾವಣೆಗಳನ್ನ, ಅದು ಒಂದು ರೀತಿ ರಾಜ್ಯಕ್ಕೆ ಮಾದರಿಯಾಗಿರ್ಬೇಕು ಅಂಬೇಡ್ಕರ್ ಭವನ ಅಂತಕ್ಕಂಥ ಕನಸಿಂದ ಕೆಲವು ಹೆಚ್ಚುವರಿಯಾಗಿ ಕೆಲವು ಬದಲಾವಣೆಗಳನ್ನ ಅದಕ್ಕೆ ಸೇರಿಸಿರೋ ಕಾರಣದಿಂದ ಇದೆಲ್ಲ ಒಂದು ಅಂತಿಮ ಘಟ್ಟಕ್ಕೆ ಬಂದಿದೆ. ಬಹುಶಃ ಇನ್ನ ಹೆಚ್ಚು ಅಂದ್ರೆ 1 ತಿಂಗಳು ಒಳಗೆ ಬಹುಶಃ ನಾವು ಅದನ್ನ ಉದ್ಘಾಟನೆ ಮಾಡಬೇಕು ಅಂತಕ್ಕಂಥ ತೀರ್ಮಾನ ಮಾಡಿದ್ದೀವಿ. ಈಗಾಗಲೇ ಆಸನಗಳೆಲ್ಲ ಇವತ್ತು ಫಿಕ್ಸ್ ಆಗ್ತಾ ಇದೆ. ಸುಮಾರು 904 ಆಸನಗಳು ಇವತ್ತಲ್ಲಿ ನಾವು ಅಲ್ಲಿ ಜೋಡಣೆ ಮಾಡುವಂತ ಕೆಲಸ ಆಗ್ತಾ ಇದೆ. ಮತ್ತು ಅದನ್ನ ಒಂದು ರೀತಿ ಅಧ್ಯಯನ ಕೇಂದ್ರ, ಅಂಬೇಡ್ಕರ್ ಭವನ್ ಅಂಡ್ ಎಕ್ಸ್ಪೀರಿಯನ್ಸ್ ಸೆಂಟರ್ ಅಂತ ಹೇಳಿ ಒಂದು ಅಧ್ಯಯನ ಕೇಂದ್ರವಾಗಿ ಅದನ್ನ ರೂಪುಗೊಳಿಸಬೇಕು. ಬಹುಶಃ ರಾಜ್ಯದಲ್ಲೇ ಯಾರು ಮಾಡದೇ ಇರುವಂತ ಒಂದು ಪ್ರಯೋಗವನ್ನು ನಾವಿಲ್ಲಿ ಮಾಡ್ತಾ ಇದ್ದೀವಿ. ಇದು ಒಂದು ರೀತಿ ಉಪಯೋಗ ಆಗಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಇವತ್ತು ನಗರದ ಹೃದಯ ಭಾಗದಲ್ಲಿ ಬಹಳ ಆಧುನಿಕವಾಗಿ ಅತ್ಯುತ್ತಮವಾದಂತಹ ಸೌಲಭ್ಯಗಳನ್ನ ಒಳಗೊಂಡಂತೆ ಆ ವ್ಯವಸ್ಥೆ ಇವತ್ತು ಅಂತಿಮ ಒಂದು ಹಂತಗಳಲ್ಲಿದೆ. ಅದರಿಂದ ನಾನು ಕಳೆದ ವರ್ಷ ಹೇಳಿದಂಥ ಮಾತು ಬಹುಶಃ ನನಗೆ ನೆನಪಾಗಿ ಹೇಳ್ತಾ ಇದ್ದೀನಿ. ದಯವಿಟ್ಟು ಕಾರಣಾಂತರದಿಂದ ನಮಗೆ ವಿಳಂಬ ಆಗಿದೆ. ಆ ರೀತಿ ನಾವು ಈಗ ವಾಲ್ಮೀಕಿ ಭವನ ಕೂಡ ಕಾಮಗಾರಿಯನ್ನು ವೇಗವನ್ನು ಕೊಡ್ತಾ ಇದ್ದೀವಿ. ಅಂಬೇಡ್ಕರ್ ಭವನದ ಕಾಮಗಾರಿ ಕಡೆ ಹೆಚ್ಚು ಗಮನ ಆಗಿದ್ದರಿಂದ ಅಲ್ಲಿ ಕಾಮಗಾರಿ ವಿಳಂಬ ಆಗಿದೆ. ಅದು ಕೂಡ ಬಹುತೇಕ ಬೇಗ ಪೂರ್ಣಗೊಳಿಸುವಂತ ಪ್ರಯತ್ನ ಮಾಡ್ತಾ ಇದೀವಿ. ಆದರೆ ಹೆಚ್ಚು ಭವನಗಳು ಮಾಡುವಂತದ್ರಿಂದ ನಾಳೆ ಆ ಭವನಗಳ ನಿರ್ವಹಣೆ, ಆ ಭವನಗಳ ಸುಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು ಕಷ್ಟ ಆಗುತ್ತೆ. ಅದರಿಂದ ಇವತ್ತು ನಾವು ಎಲ್ಲರಿಗೂ ಉಪಯೋಗ ಆಗೋ ರೀತಿಯಲ್ಲಿ ಮಾಡ್ಕೋಬೇಕು ಮತ್ತು ಅಧ್ಯಯನ ಕೇಂದ್ರಗಳ ಕಡೆ ಹೆಚ್ಚು ಗಮನ ಕೊಡುವಂಥದ್ದಾಗಬೇಕು. ಈಗ 3 ವರ್ಷ ನಾನು ಉನ್ನತ ಶಿಕ್ಷಣ ಇಲಾಖೆ ಸಚಿವನಾಗಿ ಕೆಲಸ ಮಾಡಿದ್ದೆ. ನನಗೆ ಗೊತ್ತಿದೆ ಒಬ್ಬ ದಂತ ವೈದ್ಯನಾಗಿ ಕೌಶಲ್ಯಕ್ಕೆ ಎಷ್ಟು ಆದ್ಯತೆ ಇದೆ ಅಂತ ಹೇಳಿ. ನಾವು ವೈದ್ಯಕೀಯ ಕ್ಷೇತ್ರದಲ್ಲಿ ಬಹಳ ಹಿಂದೆನೆ ಹೆಚ್ಚು ಕೌಶಲ್ಯಕ್ಕೆ ಆದ್ಯತೆ ಇತ್ತು. ಆದರೆ ತಾಂತ್ರಿಕ ಶಿಕ್ಷಣ ಮತ್ತು ಬೇರೆ ನಮ್ಮ ಏನೋ BSc BA ಕೋರ್ಸುಗಳು, BCom ಇವೆಲ್ಲದಕ್ಕೂ ಕೌಶಲ್ಯದ ಕಡೆ ಹೆಚ್ಚು ಗಮನ ಇರಲಿಲ್ಲ. ಆದರೆ ಈಗ ಎಲ್ಲಾದ್ರೂ ಉದ್ಯೋಗ ಹರಿಸಿ ಹೋಗ್ಬೇಕಾದ್ರೆ ನಾವು ಉತ್ತಮ ರೀತಿಯಾದಂತಹ ಕೌಶಲ್ಯಗಳನ್ನು ಪಡೆದಿದ್ರೆ, ನಾವು ಸ್ಕಿಲ್ಲಿಂಗ್ ಆಗದಿದ್ರೆ, ಆ ಸಂಬಂಧಪಟ್ಟಂತ ಕೌಶಲ್ಯದ ತರಬೇತಿ ನಮ್ಮಲ್ಲಿ ಇಲ್ಲದೆ ಇದ್ರೆ ಉದ್ಯೋಗಗಳು ಇವತ್ತು ಲಭಿಸ್ತಕ್ಕಂಥದ್ದು ಬಹಳ ಕಷ್ಟ ಆಗುತ್ತೆ. ಅದರಿಂದ ನಾನು ಹೇಳ್ತಕ್ಕಂಥದ್ದು ಇಷ್ಟೇ. ಇವತ್ತು ಆ ನಿಟ್ಟಿನಲ್ಲಿ ನಾವು 3 ವರ್ಷಗಳಲ್ಲಿ ಬಹಳಷ್ಟು ಪ್ರಯತ್ನಗಳನ್ನು ಮಾಡಿದ್ದೀವಿ. ದೊಡ್ಡ ದೊಡ್ಡ ಒಂದು ಸೆಂಟರ್ಸ್ ಆಫ್ ಎಕ್ಸಲೆನ್ಸ್ ಗಳನ್ನ ಮಾಡುವಂತ ಪ್ರಯತ್ನ ಆಗಿದೆ. ಅದರ ಮುಂದುವರೆದ ಭಾಗ ಈಗ ರಾಜ್ಯದಲ್ಲಿ ಚಿಂತಾಮಣಿಯ ಪಾಲಿಟೆಕ್ನಿಕ್ ಒಂದು ಉನ್ನತ ಉತ್ಕೃಷ್ಟವಾದ ಒಂದು ಪಾಲಿಟೆಕ್ನಿಕ್ ಆಗಿ ರಾಜ್ಯದಲ್ಲಿ ರೂಪುಗೊಳಿಸತಕ್ಕಂಥ ಒಂದು ಪ್ರಯತ್ನ ಆಗ್ತಾ ಇದೆ. ಈಗ ಮೊದಲನೇ ಹಂತದಲ್ಲಿ ನಮ್ಮ ಪಾಲಿಟೆಕ್ನಿಕ್ ಅಲ್ಲಿ ಎಲೆಕ್ಟ್ರಾನಿಕ್ಸ್ ಡಿಪಾರ್ಟ್ಮೆಂಟ್ಗೆ ಸಂಪೂರ್ಣವಾಗಿ ಒಂದು ಈಗಿನ ಕಾಲಕ್ಕೆ ಅನುಗುಣವಾಗಿ ಅತ್ಯುತ್ತಮವಾದಂತ ಒಂದು ಸ್ಯಾಮ್ಸಂಗ್ ಕಂಪನಿಯ ಸ್ಯಾಮ್ಸಂಗ್ ಸೆಂಟರ್ ಫಾರ್ ಸ್ಕಿಲ್ ಡೆವಲಪ್ಮೆಂಟ್ ಅಂತ ಹೇಳಿ ಇವತ್ತು ನಾವು ಅಲ್ಲಿ ಒಂದು ಇಡೀ ಒಂದು ಫ್ಲೋರು ಸುಮಾರು 7,500 ಸ್ಕ್ವೇರ್ ಫೀಟ್ ಅಲ್ಲಿ ಇವತ್ತು ಉತ್ತಮವಾದಂತಹ ವ್ಯವಸ್ಥೆ ಇವತ್ತು ರೆಡಿ ಆಗಿದೆ. ಸದ್ಯದಲ್ಲೇ ಅದನ್ನ ಲೋಕಾರ್ಪಣೆ ಮಾಡ್ತೀವಿ. ಅದರ ಉಪಯೋಗ ಬರೀ ಪಾಲಿಟೆಕ್ನಿಕ್ ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲ, ಅದರ ಉಪಯೋಗ ಇಂಜಿನಿಯರಿಂಗ್ ಕಾಲೇಜುಗಳು ಇರ್ತಕ್ಕಂಥದ್ದು ಆಗುತ್ತೆ. ಜೊತೆಗೆ ಸ್ನೈಡರ್ ಎಲೆಕ್ಟ್ರಿಕ್ ಕಂಪನಿಯ ಒಂದು ಸೆಂಟರ್ ಆಫ್ ಎಕ್ಸಲೆನ್ಸ್ ಕ್ರಿಯೇಟ್ ಮಾಡ್ತೀವಿ. ಮತ್ತೊಂದು ಫ್ಲೋರ್ ಅಲ್ಲಿ ಸುಮಾರು 8,000 ಸ್ಕ್ವೇರ್ ಫೀಟ್ ಅಲ್ಲಿ ಈಗ ಬೇರೆ ವಿವಿಧ 6-7 ಕೌಶಲ್ಯಕ್ಕೆ ಸಂಬಂಧಪಟ್ಟಂತೆ, ವಿವಿಧ ಕೌಶಲ್ಯಗಳಿಗೆ ಸಂಬಂಧಪಟ್ಟಂತೆ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ರ ಬಗ್ಗೆ ಚರ್ಚೆಗಳಾಗ್ತಾ ಇದ್ದಾವೆ. ಬಹುಶಃ ಇನ್ನು ಕೆಲವೇ ದಿನಗಳಲ್ಲಿ ಅದು ಅಂತಿಮ ರೂಪ ಪಡುತ್ತದೆ. ಅದ್ರ ಜೊತೆಗೆ ಇಂಜಿನಿಯರಿಂಗ್ ಕಾಲೇಜಿನ ಮುಂಭಾಗದಲ್ಲಿ ನಾವು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಮುಖಾಂತರ ಒಂದು ಸೆಂಟರ್ ಆಫ್ ಎಕ್ಸಲೆನ್ಸ್ ಈ ರಾಜ್ಯದಲ್ಲಿ 9 ಮಾಡ್ತಾ ಇದ್ದೇವೆ. ಅದರಲ್ಲಿ ಚಿಂತಾಮಣಿಯಲ್ಲಿ ಒಂದು ಮಾಡುವಂತ ಒಂದು ಕೆಲಸವನ್ನು ಮಾಡ್ತಾ ಇದ್ದೇವೆ. ಸುಮಾರು 50-60-70 ಕೋಟಿ ಅಲ್ಲಿ ಖರ್ಚು ಮಾಡಿ ಈಗ ಅದಕ್ಕೆ 5 ಎಕರೆ ನಿಗದಿ ಮಾಡಿಕೊಂಡಿದ್ದೇವೆ. ಮತ್ತೊಂದು ಸಂಸ್ಥೆಯವರು ಒಂದು 5 ಎಕರೆ ಅವರು ಒಂದು ಕೌಶಲ್ಯಕ್ಕೆ ಹೆಚ್ಚು ಆದ್ಯತೆ ಇರತಕ್ಕಂಥ ಸಂಸ್ಥೆಯನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನು ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದೇವೆ. ಯಾಕಂದ್ರೆ ಇವತ್ತು SSLC ಪಾಸ್ ಫೇಲ್ ಆಗಿರ್ತಕ್ಕಂಥವ್ರು, PUC ಆಗಿರ್ತಕ್ಕಂಥವ್ರು, ಇವರೆಲ್ಲರಿಗೂ ಇವತ್ತು ಅವರ ವಿದ್ಯಾರ್ಥಿಗಳಿಗೆ ಅನುಗುಣವಾಗಿ ಕೌಶಲ್ಯಗಳ ತರಬೇತಿಯನ್ನು ಕೊಟ್ಟರೆ ಅವರ ಉದ್ಯೋಗ ಅವಕಾಶಗಳು ಹೆಚ್ಚು ಆಗ್ತಕ್ಕಂಥದ್ದು, ಸಾಧ್ಯತೆಗಳು ಜಾಸ್ತಿ ಇರ್ತಕ್ಕಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಅದರಿಂದ ಈ ರೀತಿ ಮಕ್ಕಳ ಭವಿಷ್ಯತ್ತು ಈ ಕಾಲಕ್ಕೆ ಯಾವ ರೀತಿ ಅವರನ್ನ ತಯಾರು ಮಾಡಬೇಕು, ಇವತ್ತು ಜಾಗತಿಕ ಸವಾಲುಗಳನ್ನ ಎದುರಿಸ್ತಕ್ಕಂಥದ್ದಕ್ಕೆ ಯಾವ ರೀತಿ ಅವರನ್ನ ಸಜ್ಜುಗೊಳಿಸಬೇಕು ಅಂತಕ್ಕಂಥದ್ದನ್ನ ಇವತ್ತು ಅವನ್ನೆಲ್ಲ ಮನಗಂಡಿರ್ತಕ್ಕಂಥವನಾಗಿ ಇವತ್ತು ಅವೆಲ್ಲ ಪ್ರಯತ್ನಗಳು ಮಾಡಿದ್ದೇವೆ. ಈಗ ಒಂದೊಂದು ಹಂತಕ್ಕೆ ಬಂದಿದೆ.
ಮುಂದಿನ ದಿನಗಳಲ್ಲಿ ಅದು ತಾವು ನೋಡ್ಲಿದ್ದೀರಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ನಾನು ಹೇಳುವಂಥದ್ದು ಇಷ್ಟೇ, ಇವತ್ತು ದೊಡ್ಡ ಒಂದು ಗೌರವ ತರ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದೀವಿ. ಆದರೆ ನಿಮ್ಮ ಪ್ರಯತ್ನ ಇನ್ನಷ್ಟು ಈಗ ಮುಂದಿನ ಘಟ್ಟದಲ್ಲಿ ತಾವು ಹೆಚ್ಚಿನ ಒಂದು ಗಮನ ಕೊಡ್ತಕ್ಕಂಥದ್ದು. ಯಾಕಂದ್ರೆ ಈಗ ತಾಲೂಕು ಮಟ್ಟದಲ್ಲಿ ಅಥವಾ ಒಂದು ಜಿಲ್ಲೆ ಮಟ್ಟದಲ್ಲಿ ತಾವು ಪ್ರತಿಭಾನ್ವಿತರಾಗಿ ಹೊರಹೊಮ್ಮಿದ್ದೀರಿ. ಆದರೆ ಮುಂದಿನ ಸವಾಲುಗಳು ರಾಜ್ಯ ಮಟ್ಟದಲ್ಲಿ, ದೇಶದ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮ ಪ್ರತಿಭೆ ಹೊರತರ್ತಕ್ಕಂಥದ್ದು ಆಗ್ಬೇಕಾಗತ್ತೆ. ಮತ್ತು ತಮ್ಮ ಪ್ರತಿಭೆಯ ಫಲ ಇವತ್ತು ತಮ್ಮ ಪೋಷಕರಿಗೆ, ತಮ್ಮ ಕುಟುಂಬಕ್ಕೆ ಅಲ್ಲದೆ ಈ ದೇಶಕ್ಕೆ ಉಪಯೋಗ ಆಗ್ತಕ್ಕಂಥ ರೀತಿಯಲ್ಲಿ ತಾವು ಪ್ರಯತ್ನಗಳನ್ನ ಮಾಡಬೇಕು. ಆ ನಿಟ್ಟಿನಲ್ಲಿ ತಮ್ಮ ಒಂದು ಆಲೋಚನೆಗಳು ಇರಬೇಕು. ಇವತ್ತು ಬಹಳಷ್ಟು ಡೈವರ್ಷನ್ಸ್ ಇದಾವೆ, ಬಹಳಷ್ಟು ನಮಗೆ ಏನೇನೋ ಕನಸುಗಳು, ಆಸೆಗಳು ಬರ್ತಾ ಇರ್ತದೆ. ಆದ್ರೆ ನಾವು ಬಹಳಷ್ಟು ಕನಸುಗಳನ್ನ ಕಟ್ಕೋಬೇಕು. ತಾವು ಆಯ್ಕೆ ಮಾಡಿಕೊಡ್ತಕ್ಕಂಥ ವೃತ್ತಿ ಏನಿದೆ ಬಹಳ ಎಚ್ಚರಿಕೆಯಿಂದ ಆಯ್ಕೆ ಮಾಡ್ಕೋಬೇಕು. ಯಾರೊಬ್ಬರನ್ನು ಕೇಳಿ ಇವತ್ತು ಆಯ್ಕೆ ಮಾಡುವಂಥದ್ದಲ್ಲ. ಇವತ್ತು ಅಂತರ್ಜಾಲ ಇದೆ, ಇವತ್ತು ಇಂಟರ್ನೆಟ್ ವ್ಯವಸ್ಥೆ ಇದೆ, ತಮ್ಮ ಬೆರಳು ಏನು ಒತ್ತಿದ್ರೆ ಸಾಕು ಇವತ್ತು ಎಲ್ಲ ಮಾಹಿತಿ ಸಿಗ್ತದೆ. ಬಹಳಷ್ಟು ಇವತ್ತು ಜನ ಏನು ಕಂಪ್ಯೂಟರ್ ಸೈನ್ಸ್ ಅಂತ ವ್ಯಾಮೋಹಕ್ಕೆ ಒಳಗಾಗಿದ್ದಾರೆ. ಇವತ್ತು ಕಂಪ್ಯೂಟರ್ ಸೈನ್ಸ್ ಅಧ್ಯಯನ ಮಾಡಿದ್ದೇವೆ, ಕೇವಲ 17% ಮಾತ್ರ ಇವತ್ತು ಉದ್ಯೋಗ ಸಿಗ್ತಾ ಇದೆ. ಅದರಿಂದ ಇವತ್ತು ವಿದೇಶಗಳಲ್ಲಿ ಇವತ್ತು ಉದ್ಯೋಗ ಸಿಗ್ತಾ ಇಲ್ಲ. ಕಂಪ್ಯೂಟರ್ ಸೈನ್ಸ್ ಉನ್ನತ ಶಿಕ್ಷಣ ಪಡೆದಿರ್ತಕ್ಕಂಥವ್ರಿಗೆ ಉದ್ಯೋಗ ಸಿಗ್ತಾ ಇಲ್ಲ. ಅದರಿಂದ ನೀವು ಬಹಳ ಜಾಗ್ರತೆಯಿಂದ, ಬಹಳ ಎಚ್ಚರಿಕೆಯಿಂದ ಇವತ್ತೇನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಪ್ರಭಾವ ಇವತ್ತು ಯಾವ ಮಟ್ಟಕ್ಕೆ ನಮ್ಮ ಮೇಲೆ ಅದು ಬೀರ್ತದೆ, ಅದರ ಉಪಯೋಗ ಯಾವ ರೀತಿ ಪಡ್ಕೋಬೇಕು, ಅದರಿಂದ ಆಗ್ತಕ್ಕಂಥ ಉದ್ಯೋಗಗಳ ಮೇಲೆ ಆಗ್ತಕ್ಕಂಥ ನಷ್ಟವನ್ನ ಅದನ್ನ ಬೇರೆ ರೀತಿಯಲ್ಲಿ ಸದ್ಬಳಕೆ ಯಾವ ರೀತಿ ಮಾಡ್ಕೊಳ್ಬೇಕು ಅಂತಕ್ಕಂಥ ದಿಕ್ಕಿನಲ್ಲಿ ಕೂಡ ಇವತ್ತಿನ ಯುವ ಪೀಳಿಗೆ ಆಲೋಚನೆ ಮಾಡಿ ತಮ್ಮ ಆಯ್ಕೆಗಳನ್ನ ಮಾಡ್ಕೋಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ಏನಿವತ್ತು ಕೆಂಪೇಗೌಡರು ನಡೆಯೋಣ, ನವ ಸಮಾಜ ನಾವು ನಿರ್ಮಾಣ ಮಾಡೋಣ, ಒಟ್ಟಾಗಿ ಮಾಡೋಣ ಅಂತಕ್ಕಂಥದ್ದು ನಮಗೆ ಮುನಿರೆಡ್ಡಿ ಅವರು ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು. ಬಹಳ ನಗರ ಸೌಂದರ್ಯೀಕರಣ ಒಂದೇ ಅಲ್ಲ, ನಗರ ಸ್ವಚ್ಛವಾಗಿರ್ಬೇಕು ಅಂತಕ್ಕಂಥ ಮಾತನ್ನ ಹೇಳೋದು. ಇವತ್ತು ಚಿಂತಾಮಣಿಯಲ್ಲಿ ಸ್ವಚ್ಛವಾಗಿ ಮಾಡಬೇಕಾದ್ರೆ ಯಾರು ಒಬ್ಬರಿಂದ ಸಾಧ್ಯ ಇಲ್ಲ. ಇವತ್ತು ಸಹಕಾರ ಕೊಡಬೇಕಾದ್ರೆ ನಾವೆಲ್ಲರೂ ಜೊತೆಗೂಡಿದ್ರೆ ಮಾತ್ರ ಇವತ್ತು ನಾವು ನಗರವನ್ನ ಸ್ವಚ್ಛವಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಪರಿಸರವನ್ನ ಸ್ವಚ್ಛವಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಪರಿಸರವನ್ನ ಮುಂದಿನ ಪೀಳಿಗೆಗೆ ನಾವು ಉಡುಗೊರೆಯಾಗಿ ಕೊಡ್ಲಿಕ್ಕೆ ನಾವು ಸಾಧ್ಯ ಆಗುತ್ತೆ. ಇವತ್ತು ದೆಹಲಿಯಲ್ಲಿ ನೀವು 2 ದಿವಸ 3 ದಿವಸ ಇದ್ರೆ ನಿಮ್ಮ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತಕ್ಕಂಥದ್ದನ್ನ ನಾವು ಯಾರು ಉಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಇವತ್ತು ನಮ್ಮಲ್ಲಿ ಇರ್ತಕ್ಕಂಥ ಪರಿಸರವನ್ನ ಮತ್ತು ನಮ್ಮ ಸುತ್ತಲೂ ಇರ್ತಕ್ಕಂಥ ವ್ಯವಸ್ಥೆಯನ್ನ ನಾವೆಲ್ಲರೂ ಒಟ್ಟಾಗಿ ಜೊತೆಯಾಗಿ ನಾವು ಸೇರಿದ್ರೆ ಖಂಡಿತ ಇವತ್ತು ದೇಶಕ್ಕೆ ಮಾದರಿ ಆಗ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಚಿಂತಾಮಣಿ ನಗರ ರೂಪುಗೊಳ್ತಕ್ಕಂಥದ್ದಕ್ಕೆ ಸಹಕಾರಿ ಆಗತ್ತೆ. ನಾವೆಲ್ಲರೂ ಬಹಳ ಹೆಮ್ಮೆಯಿಂದ ಮತ್ತೊಬ್ರು ಯಾರಾದ್ರೂ ಬಂದು ಚಿಂತಾಮಣಿ ಈಗ ಆಗಿದೆ ಅಂತ ಹೊಗಳಿದಾಗ ಇದು ನಾನು ಒಬ್ಬರಿಗೆ ಸಲ್ತಕ್ಕಂಥ ಕೀರ್ತಿ ಅಲ್ಲ, ನಿಮ್ಗೆಲ್ಲರಿಗೂ ಸಲ್ತಕ್ಕಂಥ ಕೀರ್ತಿ. ಅದರಿಂದ ನಾನು ತಾವೆಲ್ಲರೂ ತಮ್ಮ ಪಾಲ್ಗೊಳ್ಳುವಿಕೆ, ತಮ್ಮ ಸಹಕಾರ ಅತ್ಯಮೂಲ್ಯ, ಅತ್ಯವಶ್ಯಕ. ಚಿಂತಾಮಣಿಯ ಒಂದು ಸ್ವಚ್ಛತೆ ಕಾಪಾಡುವ ದೃಷ್ಟಿಯಲ್ಲಿ, ಚಿಂತಾಮಣಿಯ ಅಭಿವೃದ್ಧಿಯ ದೃಷ್ಟಿಯಲ್ಲಿ ನಾವು ಮಾಡ್ತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನ ನಮ್ಮದು ಅಂತೇಳಿ ಅದನ್ನ ಉಳಿಸಿಕೊಂಡು ಹೋಗ್ತಕ್ಕಂಥದಕ್ಕೆ ಬಹಳ ದೊಡ್ಡ ಪಾತ್ರ ತಾವು ವಹಿಸಬೇಕು ಅಂತಕ್ಕಂಥ ಮನವಿಯನ್ನ ಈ ಸಂದರ್ಭದಲ್ಲಿ ಮಾಡ್ತಾ, ಮತ್ತೊಮ್ಮೆ ಇವತ್ತು ಬಹಳ ಅತ್ಯುತ್ತಮವಾಗಿ ಸಂಘಟನೆ ಮಾಡಿಕೊಡ್ತಕ್ಕಂಥ ಎಲ್ಲರಿಗೂ, ಯಾಕಂದ್ರೆ ಯಾರೊಬ್ಬರ ಹೆಸರನ್ನು ತೆಗೆದುಕೊಳ್ಳೋದಿಲ್ಲ, ಬಹಳ ಸಂತೋಷ. ಇವತ್ತು ಪಕ್ಷಾತೀತವಾಗಿ ತಾವು ಎಲ್ಲರೂ ಮತ್ತು ಜಾತ್ಯತೀತವಾಗಿ ಇವತ್ತು ಕಾರ್ಯಕ್ರಮದಲ್ಲಿ ಎಲ್ಲರೂ ಚಿಂತಾಮಣಿಯ ತಾಲೂಕಿನ ನಾಗರಿಕರು ಎಲ್ಲರೂ ತಾವು ಭಾಗವಹಿಸಿದರ ಮತ್ತೊಮ್ಮೆ ಮತ್ತು ನಮ್ಮ ಅಧಿಕಾರಿಗಳಿಗೂ ಸಹ ನಾನು ಮತ್ತೊಮ್ಮೆ ನನ್ನ ಹೃದಯಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸಿ ನಾನು ಚಿಂತಾಮಣಿ ನಗರದ ಅಂಜನಿ ಬಡಾವಣೆಯ ರಾಯಲ್ ಸರ್ಕಲ್ BNR ಬಿಲ್ಡಿಂಗ್ನಲ್ಲಿ ನೂತನವಾಗಿ ಪ್ರಾರಂಭ ಮಾಡಿರುವ ಅನು ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸ್ ಅಂಗಡಿಯಲ್ಲಿ ಮೈಸೂರು ಸಿಲ್ಕ್ ಸೀರೆಗಳು, ಬನಾರಸಿ ಸೀರೆಗಳು, ಫ್ಯಾನ್ಸಿ ಸೀರೆಗಳು, ಸ್ಯಾರಿ ಶೇಪ್ವೇರ್ಗಳು, ಕಲಂಕಾರಿ ಬ್ಲೌಸುಗಳು ಮತ್ತು ಫ್ಯಾನ್ಸಿ ನೈಟೀಸ್ ದೊರೆಯುತ್ತದೆ. ನೇಕಾರರಿಂದ ನೇರ ಮಾರಾಟ ಮಾಡುತ್ತಿದ್ದು ಪ್ರಾರಂಭೋತ್ಸವದ ಪ್ರಯುಕ್ತ 10% ಡಿಸ್ಕೌಂಟ್ ಸಹ ನೀಡಲಾಗುತ್ತದೆ. ಒಮ್ಮೆ ಸಂಪರ್ಕಿಸಿ ಅನು ಸಿಲ್ಕ್ ಆ್ಯಂಡ್ ಸ್ಯಾರೀಸ್, BNR ಬಿಲ್ಡಿಂಗ್, ರಾಯಲ್ ಸರ್ಕಲ್, ಅಂಜನೇ ಬಡಾವಣೆ, ಚಿಂತಾಮಣಿ. ಹೆಚ್ಚಿನ ವಿವರಗಳಿಗೆ ಮೊಬೈಲ್ ಸಂಖ್ಯೆ 7692939946 ಮತ್ತು 96860606
2349 ಸಂಪರ್ಕಿಸುವುದು.